ಕೂತಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಹಾಗೆ ಸರ್ ನಮಸ್ತೆ, ಮಂಜು ಸರ್ ನಮಸ್ತೆ, ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಸೂರಿ ಲವ್ ಸಂಧ್ಯಾ ಎಲ್ರಿಗೂ ನಮಸ್ಕಾರ. ಅಪೂರ್ವ ಮೇಡಮ್ ಹೇಳ್ತಾ ಇದ್ರು ಕಿರ್ಚ್ತಾ ಇದೆ ಅಂದರೆ ನಾನು ಸೆಟ್ಟಲ್ಲಿ ಬೇರೆಯವ್ರ ಮೇಲೆ ಕಿರ್ಚ್ತಾ ಇರಲಿಲ್ಲ, ಸೀನಲ್ಲಿ ಕಿರ್ಚ್ತಾ ಇದೆ. ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ, ಇವನೇನು ಎಲ್ಲರ ಮೇಲೆ ಆವಾಜ್ ಹಾಕೊಂಡು ಅಲ್ಲಿ ಇದು ಮಾಡ್ತಿರಲಿಲ್ಲ, ನಾನು ತುಂಬ ಸೈಲೆಂಟ್ ಹುಡುಗ. ಆ್ಯಂಡ್ ಗಡ್ಡ ವಿಜಿ, ಆ್ಯಂಡ್ ಆ್ಯಕ್ಚುಲಿ ಹೇಳಲೇಬೇಕು, ಇವತ್ತು ನನಗೊಂಥರ ಡಬಲ್ ಧಮಾಕ. ನನಗೆ ಬೈರತಿರಂಗಲ್ ಸಿನಿಮಾ ರಿಲೀಸ್ ಆಗಿದೆ, ಇವತ್ತು ನಮ್ಮ ಸೂರಿ ಲವ್ ಸಂಧ್ಯಾ ಪ್ರೆಸ್ ಮೀಟು. ಸೊ ಆರ್ಟಿಸ್ಟ್ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗತ್ತೆ ಹೇಳಿ, ಐ ಆಮ್ ಸೋ ಲಕ್ಕಿ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು, ಹಾಗೆ ನಮ್ಮ ರಾಜೇಶ್ ಅವರಾಗಲಿ ಮಂಜು ಸರ್ ಆಗಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೈರತಿರಂಗಲ್ ಸಿನಿಮಾದು ಆಫರ್ ಬರುತ್ತೆ. ನಂದೊಂದು 5 to 1 ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ. ಇವರು ಇನ್ನೂ 2 ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂದರೆ, ಸರ್ ಶಿವಣ್ಣನ ಜೊತೆ ಬಂದಿದೆ ಸರ್, ನರ್ತನ್ ಸರ್ ಡೈರೆಕ್ಟ್ರು, ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ಈ ಸಿನಿಮಾಲಿ ಬೈರತಿರಂಗಲಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟು ಶೇವ್, ಕಟ್ ಮಾಡಬೇಕಾಗಿತ್ತು, ಅದೊಂದು ಚಾಲೆಂಜ್ ಇತ್ತು. ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ. ಬಟ್ ಇವರೆಷ್ಟು ಸ್ವೀಟ್ ಅಂತ ಹೇಳಬೇಕಂದ್ರೆ, ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಬ್ಯಾನರು, ಶಿವಣ್ಣ, ನರ್ತನ್ ಸರು ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ 2 ತಿಂಗಳು ಆದ್ಮೇಲೆ ಮಾಡುವಂಥ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟ್ ಆಗಿ ಕೆಲವೊಂದು ಕಾಂಪ್ರಮೈಸ್ ಆದರು, ಬಟ್ ಇಟ್ ವಾಸ್ ವರ್ತ್ ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮಗೆ, ರಾಜೇಶ್ ಅವರೇ ಥ್ಯಾಂಕ್ ಯು, ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು. ನಮ್ಮ ಅಭಿ ಅವ್ರು ಹೇಳಿದ್ರು, ನಮ್ಮ ಡೈರೆಕ್ಟರ್ ಬಂದು ತುಂಬ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಅನ್ನೆಸೆಸರಿ ವೇಸ್ಟ್ ಮಾಡ್ದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು. ಇವಾಗ ನಾವು 100 days 200 days ಅಂತ ಮಾಡೋದಕ್ಕಿಂತ 35 days ತುಂಬ ಸೆನ್ಸಿಬಲ್ ಆಗಿ ಮಾಡೋರೆ. ಥ್ಯಾಂಕ್ ಯು ಯಾದವ್ ಸರ್, ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಸೊ ಇವ್ರು ಹಬ್ಬಿ ಹೇಳ್ದಂಗೆ ನಾನು ಅಂದ್ಕೊಂಡೆ ಮೇಡಮ್ಮು ರವಿಚಂದ್ರನ್ ಸರ್ ಜೊತೆ ಮಾಡೋರೆ ಹೆಂಗೆ ಏನು ಅಂತ. ಬಟ್ ಮಾತಾಡಿದ್ಮೇಲೆ ಗೊತ್ತಾಯ್ತು, ನಾವು ಕೆಲವೊಂದು ಏನಂದರೆ ಮನುಷ್ಯರು ಅವ್ರು ಮಾಡಿರುವಂಥ ಕೆಲಸ ಅಥವಾ ಲುಕ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಿಬಿಡ್ತೀರ, ದಟ್ಸ್ ವೆರಿ ರಾಂಗ್. ಮಾತಾಡುವಾಗಲೇ ಗೊತ್ತಾಗೋದು ಆ ಪರ್ಸನ್ ಹೆಂಗೆ ಅಂತ. ಹಾಗೆ ಹಬಿ ಬಗ್ಗೆ ಹೇಳಬೇಕಂದ್ರೆ, ನಾವು ಕಾಲೇಜ್ ಡೇಸ್ನಿಂದ ಕ್ರಿಕೆಟಲ್ಲಿ ಆಡ್ಕೊಂಡ್ಬರ್ತಾ ಇದ್ದೀವಿ. ನನಗೆ ಗೊತ್ತಿರೋಂಗೆ ರೀಸೆಂಟಾಗಿ ಒಂದು 3 ವರ್ಷದಿಂದ ಹಬಿ ಮೊಬೈಲ್ ತೊಗೊಂಡಿರ್ಬೋದು. ಹಬಿ ಎಲ್ಲ ಸಿಕ್ಕಿದ್ರೆ, ಹಬಿ ಏನೋ ಫೋನ್ ನಂಬರ್ ಕೊಡಂದ್ರೆ, ನಾನು ಫೋನ್ ಯೂಸ್ ಮಾಡಲ್ಲ ಪ್ರತಾಪ್, ಲ್ಯಾಂಡ್ಲೈನ್ ಇದೆಯಲ್ಲ ಏನಕ್ಕೆ ಫೋನು ಅನ್ನೋನು. ರೀಸೆಂಟಾಗಿ ಇಫ್ ಐ ಆಮ್ ನಾಟ್ ರಾಂಗ್ 2 ವರ್ಷ 3 ವರ್ಷ ಆಯ್ತು ಹಬಿ, 6-7 ಮೇ ಬಿ ನಾನು ಮೀಟ್ ಮಾಡಿ 6-7 years ಆಯಿತು. ವೆರಿ ನೈಸ್ ಗೈ. ಅಂದರೆ ಲೈಫು ಅದೇ ಹೇಳ್ತಾರಲ್ಲ, ಅವ್ರ ತಂದೆಯಿಂದ ಬಂದಿರೋದು ಆ ಗುಣ, ಅನ್ನೆಸೆಸರಿ ವೇಸ್ಟ್ ಮಾಡಲ್ಲ. ಇವಾಗ ಅವ್ರು CCL ಅಷ್ಟೊಂದು ಎಕ್ಸ್ಟ್ರಾ ಬ್ಯಾಟ್ ಮತ್ತು ನನ್ನ ಹತ್ರ ಒಂದು ಬ್ಯಾಟ್ ಇದೆ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ಒಂಥರ ಪಾಪು ಥರ ಆಗ್ಬಿಡ್ತಾನೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ನಾನು ಟೀಸರ್ ನೋಡಿ ಆಮೇಲೆ ಅಭಿ ಜೊತೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡ್ತಿರ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಅಭಿನ ನೋಡಿರೋದು ಬಂದು ಬರೀ ಸಾಫ್ಟು, ತುಂಬ ಒಂಥರ ಮಗು ಥರ ಇರೋನು. ಅಲ್ಲಿ ಆ್ಯಕ್ಷನ್ ಎಲ್ಲ ಮಾಡಿದಾಗ ನಮ್ಮ ಅಭಿನೇನಾ ಅಂತ ಒಂಥರ ನಂಗೆ ಆಶ್ಚರ್ಯ ಆಯಿತು. ಅಭಿ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಸ್ಟೇಜ್ ಮೇಲೆ ಇದ್ದೀನಿ ಅಂತ ಹೇಳ್ತಿಲ್ಲ, ತುಂಬ ಖುಷಿ ಮನ್ಸಾರೆ ಹೇಳ್ತಾ ಇದ್ದೀನಿ. ಐ ಫೆಲ್ಟ್ ರಿಯಲಿ ಗುಡ್ ಆ್ಯಂಡ್ ಯು ಆರ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಆಮೇಲೆ ನಿನ್ನ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಷ್ಟೇ. ಹಾಂ ಸರ್, ಹಾಂ ಹೌದು ಸರ್, ತುಂಬ ಖುಷಿಯಾಗಿದ್ದೀನಿ. ಜಾಲಿ ಸರ್. ಇದರಲ್ಲಿ ಗಡ್ಡ ಬಿಜಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಈಗ ಇವರು ಹೇಳಿದ್ರು ಇವರಿಬ್ರು ಮುದ್ದಾಗಿ ಕಾಣಿಸ್ತಾರೆ ಅಂತ, ಬಟ್ ನನಗೆ ಈ ಮುದ್ದಾಗಿರೋರು ನೋಡಿದ್ರೆ ಇಷ್ಟ ಆಗಲ್ಲ ನನಗೆ. ಸೊ ನಾನು ಬಂದ್ಬಿಟ್ಟು ಅವ್ರನ್ನ ಹೆಂಗ್ ಕಾಟ ಕೊಡ್ಬೋದು ಅನ್ನೋ ಒಂದು ಕ್ಯಾರೆಕ್ಟರ್ ನಂದು. ಸೊ ನಿಮಗೆ ನಾಳೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಸರ್ ಆಕ್ಚುಲಿ ಸೈಲೆಂಟ್ ಇರೋದೇ ತುಂಬಾ ವೈಲೆಂಟ್ ಪಾತ್ರಗಳು ಮಾಡೋಕ್ಕಾಗೋದು. ಯಾಕಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀರಲ್ವಾ. ಇವಾಗ ವೈಲೆಂಟ್ ಆಗಿರೋರು ಎಲ್ಲ ಅಲ್ಲೇ ತೋರಿಸ್ಬಿಟ್ಟಿರ್ತಾರಲ್ಲ, ಸೊ ಹಂಗಾಗಿ ಸರ್ ಬೆಂಕಿಪಟ್ಟಣ ಆದ್ಮೇಲೆ ನಾನು ಕೆಲವೊಂದು ಮಿಸ್ಟೇಕ್ ಮಾಡಿದೆ. ನಾನು 3 ವರ್ಷ ಯಾವುದೂ ಸಿನಿಮಾ ಮಾಡಿಲ್ಲ. ನಾನು ಒಂದು ಇಂಟರ್ವ್ಯೂಲ್ಲೂ ಹೇಳಿದ್ದೆ, ಏನಂದರೆ ನನಗಿದ್ದಿದ್ದು ಮೆಚುರಿಟಿಗೆ. ಸೊ ನಾನೇನು ಅಂದ್ಕೊಂಡೆ, ನಾನು ಅಮೀರ್ ಖಾನು ಆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ.
ಅಂದರೆ ಒಂದೇ ಥರ ಪಾತ್ರ ಬರ್ತಿದೆ, ಆಮೇಲೆ ಇದೇ ಪಾತ್ರಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀನಿ ಅನ್ನೋ ಒಂದು ಭ್ರಮೇಲಿದ್ದೆ. ಬಟ್ ನಾನು ಹೇಳ್ದಂಗೆ ಒಂದು ಆ್ಯಕ್ಚುಲಿ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರು ನನಗೆ ಸಿಕ್ಕಿ ಹೇಳಿದರು, ಹೀರೋ ನಿಮ್ಮ ಥರ ವಾರದಲ್ಲಿ 10 ಜನ ಬರ್ತಾ ಇರ್ತಾರೆ, ನೀವು 3 ವರ್ಷ ಆಯಿತು ಸಿನಿಮಾ ಬಂದು ನೀವು ಈ ಥರ ಕಾಣಿಸ್ಕೊಂಡಿಲ್ಲ ಅಂದರೆ ಟೆಕ್ನಿಷಿಯನ್ಸು ಮರ್ತು ಬಿಡ್ತಾರೆ, ಜನರು ಮರ್ತು ಬಿಡ್ತಾರೆ. ಸೊ ಯು ಹ್ಯಾವ್ ಟು ಕೀಪ್ ಡೂಯಿಂಗ್. ನೀವು ಯಾವಾಗ ಈ ಥರ ಸಿನಿಮಾ ಮಾಡಬೇಕಂದ್ರೆ ನನಗೇನು ಇಷ್ಟ ಆಗಿದೆ ಅಂದರೆ ಅವ್ರು ಬಂದ್ಬಿಟ್ಟು ನನ್ನ ಥರ ಅಂತ ಹೇಳಿಲ್ಲ, ನೀವು ಅಮೀರ್ ಖಾನ್ ಥರ ಬೆಳಿತೀರಾ ಗೊತ್ತಾ, ಆಗ 3 ವರ್ಷಕ್ಕೊಂದು ಸಿನಿಮಾ ಮಾಡಿ ಜನ ನಿಮ್ಮನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ ಅಂತ. ಸೊ ಆ 3 ವರ್ಷ ನಾನು ಐ ಡೋಂಟ್ ರಿಗ್ರೆಟ್. ಬಟ್ ಹಾಗೇನು ಅದೇ ಹೇಳ್ತಾರಲ್ಲ, ಮೆಚುರಿಟಿ. ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ನಮ್ಗೆ ಗೈಡ್ ಮಾಡೋಕ್ಕೆ ಯಾರು ಮೆಂಟರ್ ಇರಲಿಲ್ಲ. ಸೊ ಅಗೇನ್ ಲರ್ನ್, ರೀಲರ್ನ್, ಅನ್ಲರ್ನ್ ಅಂತ ಹೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.